ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯುತತಾಯ ನಮೋ ನಮಸ್ತೆ. ಕೊರೋನಾ ಸಾಂಕ್ರಾಮಿಕ ರೋಗದಿಂದ ಅತಿ ಶೀಘ್ರವಾಗಿ ನಮ್ಮ ದೇಶವನ್ನು, ನಮ್ಮ ರಾಷ್ಟ್ರವನ್ನು, ಜಗತ್ತನ್ನು ಮುಕ್ತಿಗೊಳಿಸುವಂತೆ ಭಗವಂತನಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಅದಕ್ಕಿಂತ ಮೊದಲು ನಮ್ಮ ಭಾರತ ದೇಶ, ಭರತಖಂಡ, ಇದು ಪುಣ್ಯಭೂಮಿ. ಭಗವಂತನು ಶ್ರೀರಾಮ ರೂಪದಿಂದ, ಕೃಷ್ಣ, ಬೌದ್ಧ, ಕಲ್ಕಿ 10 ದಶಾವತಾರಗಳು ಈ ಪುಣ್ಯಭೂಮಿಯಲ್ಲಿ ಭಗವಂತ ಅವತರಿಸಿದ್ದು. ಇಂಥ ಪುಣ್ಯಭೂಮಿಯಲ್ಲಿ ಅನೇಕ ಸಾಧು ಸಂತರು, ಸನ್ಯಾಸಿಗಳು ಎಲ್ಲರೂ ಅವತರಿಸಿದ್ದಾರೆ. ಈ ಭಾರತ ದೇಶದಲ್ಲಿ, ಭರತ ಭೂಮಿಯಲ್ಲಿ, ಭರತಖಂಡದಲ್ಲಿ ಇಂದು ಪುರಾಣ, ಪ್ರವಚನ ಅವುಗಳಿಗೇನೂ ಕೊರತೆ ಇಲ್ಲ. ವಿದ್ವಾಂಸರು, ಪಂಡಿತರುಗಳಿಗೇನೂ ಕೊರತೆ ಇಲ್ಲ. ಗ್ರಂಥಾಲಯಗಳಿಗೂ ಕೊರತೆ ಇಲ್ಲ. ಇಲ್ಲಿ ನಿರಂತರವೂ ಆಧ್ಯಾತ್ಮಿಕ ಕೇಂದ್ರ ಆಗಿದ್ದು, ಇಲ್ಲಿ ನಿರಂತರವೂ ಪಾಠ, ಪ್ರವಚನ, ಉಪನ್ಯಾಸ, ಹವನ, ಹೋಮ ಇತ್ಯಾದಿಗಳೆಲ್ಲವೂ ಕೂಡ ಈ ದೇಶದಲ್ಲಿ ನಡೀತಲೇ ಇರುತ್ತವೆ. ಇಷ್ಟಾದರೂ ಕೂಡ ಈ ಪುಣ್ಯಭೂಮಿಗೆ, ಈ ದೇಶಕ್ಕೆ ಕೊರೋನಾ ಎಂಬ ಹೆಮ್ಮಾರಿ ವಕ್ಕರಿಸಿ ದೇಶವನ್ನೇ ತಲ್ಲಣಿಸುತ್ತಿರುವುದು ನಮ್ಮೆಲ್ಲರ ದುರ್ದೈವ. ಅಂದರೆ ಈ ಪುಣ್ಯಭೂಮಿಯಲ್ಲಿ, ಭರತಖಂಡದಲ್ಲಿ ಎಷ್ಟೆಲ್ಲ ಸಾಧು ಸಂತರುಗಳಿದ್ದೂ ಕೂಡ, ಭಗವಂತನು ಅವತರಿಸಿದ್ದರೂ ಕೂಡ ಈ ಭರತ ಭೂಮಿಯಲ್ಲಿ, ಭರತಖಂಡದಲ್ಲಿ ಈ ಕರೋನಾ ಎಂಬ ಮಹಾಮಾರಿ, ಸಾಂಕ್ರಾಮಿಕ ರೋಗ ವ್ಯಾಪಿಸುತ್ತಿರುವುದು ದುರದೃಷ್ಟಕರ. ಇದು ನಾವೆಲ್ಲರೂ ಚಿಂತನೆ ಮಾಡಬೇಕಾಗಿದೆ, ಯೋಚಿಸಬೇಕಾಗಿದೆ.
ಇಂಥ ಭೂಮಿಯಲ್ಲಿ, ಇಂಥ ಪುಣ್ಯ ಭೂಮಿಯಲ್ಲಿ ಇಷ್ಟೊಂದು ಸಾಧು ಸಂತರು ಅವತರಿಸಿದ್ದರೂ ಕೂಡ ಹವನ ಹೋಮ ಹವನಗಳು, ಪೂಜೆ ಪುನಸ್ಕಾರಾದಿಗಳು, ಆರಾಧನೆಗಳು, ಯಜ್ಞ ಯಾಗ ಎಲ್ಲವೂ ನಡೀತಿದ್ದರೂ ಕೂಡ ಈ ದೇಶಕ್ಕೆ ಈ ಕೊರೋನಾ ಎಂಬ ಹೆಮ್ಮಾರಿ ಸಾಂಕ್ರಾಮಿಕ ರೋಗ ಹೇಗೆ ಬರೋದಕ್ಕೆ ಸಾಧ್ಯ? ಅಂದರೆ ಇಲ್ಲಿ ನಾವೆಲ್ಲರೂ ಯೋಚಿಸಲೇಬೇಕಾದ ಚಿಂತಿಸಲೇಬೇಕಾದ ಅನಿವಾರ್ಯತೆ ಬಂದೊದಗಿದೆ. ಅದೇನೆಂದರೆ, ಈ ದೇಶದಲ್ಲಿ ಇಂಥ ಪುಣ್ಯ ಭೂಮಿಯಲ್ಲಿ ಶಾಸ್ತ್ರಹಿತವಾಗಿ ಶ್ರುತಿ ಸ್ಮೃತಿ ವೇದ ಶಾಸ್ತ್ರಗಳಲ್ಲಿ ಮುಕ್ತವಾಗಿರುವಂತೆ ಈ ದೇಶದಲ್ಲಿ ಪೂಜಾದಿಗಳು ನಡೆಯದಿದ್ದ ಕಾರಣ ಈ ದೇಶದಲ್ಲೇ ಭ್ರಷ್ಟಾಚಾರ, ಅಪ್ರಾಮಾಣಿಕತನ, ಅನೀತಿ, ವಂಚನೆ, ಮೋಸ, ಸಿಡುಗು, ಕೋಪ ಇವುಗಳೇ ಈ ದೇಶಕ್ಕೆ ವಕ್ರಿಸಿಕೊಂಡಿರುವ ಮಹಾಮಾರಿ ಸಾಂಕ್ರಾಮಿಕ ರೋಗ ವ್ಯಾಪಿಸಿರೋದಕ್ಕೆ ಅನೇಕ ಕಾರಣಗಳಲ್ಲಿ ಇದು ಒಂದು ಕಾರಣ ಅಂತ ಹೇಳಬಹುದು. ನಾವೆಲ್ಲರೂ ಈ ಕ್ಷಣದಿಂದಲೇ ಸಂಕಲ್ಪ ಮಾಡೋಣ. ಅದೇನೆಂದರೆ, ಇನ್ನು ಮುಂದೆ ನಾವೆಲ್ಲರೂ ಭಗವದ್ಭಕ್ತರಾಗುತ್ತೇವೆ, ನಾವೆಲ್ಲರೂ ಭಗವಂತನ ಅಭಿಮಾನಿಗಳಾಗುತ್ತೇವೆ. ಇನ್ನು ಮುಂದೆ ನಾವೆಲ್ಲರೂ ವ್ಯಾಪಾರಿಗಳು ಆಗೋದಿಲ್ಲ, ವ್ಯಾಪಾರೀಕರಣ ಮಾಡುವುದಿಲ್ಲ. ಪ್ರತಿಮೆ, ವಿಗ್ರಹ, ಮೂರ್ತಿಗಳನ್ನು ಅವುಗಳ ಮೂಲಕ ಭ್ರಷ್ಟಾಚಾರವನ್ನು ಮಾಡುವುದಿಲ್ಲ, ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವುದಿಲ್ಲ ಅಂತ ಮಾನಸಿಕವಾಗಿ ಭಕ್ತಿಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಭಗವಂತ ಜಗತ್ತಿನಲ್ಲಿ ಹರಡಿರುವ ಮಹಾಮಾರಿ ಈ ಸಾಂಕ್ರಾಮಿಕ ರೋಗದಿಂದ ಜಗತ್ತನ್ನು ಮುಕ್ತಿಗೊಳಿಸುವಂತೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಭಗವಂತನಲ್ಲಿ ಒಂದು ದೇವರ ನಾಮವನ್ನು ಹಾಡೋಣ. ಭಕ್ತ ಜನ ಪಾಲಕ, ಭಕ್ತ ಜನ ಪಾಲಕ, ಭಕ್ತಿ ಸುಖದಾಯಕ, ಮುಕ್ತೀಶ ದೀನಬಂಧೋ ಕೃಷ್ಣ. ಭಕ್ತ ಜನ ಪಾಲಕ, ಭಕ್ತಿ ಸುಖದಾಯಕ, ಮುಕ್ತೀಶ ದೀನಬಂಧೋ ಕೃಷ್ಣ. ಯುಕ್ತಿಯನಿ ನಿನ್ನಂಥ ದೇವರನು ನಾ ಕಾಣೆ,
ಯುಕ್ತಿಯಲಿ ನಿನ್ನಂಥ ದೇವರನು ನಾ ಕಾಣೆ. ಸತ್ಯವತೀ ಸುತನೆ ಕಾಯೋ ಕೃಷ್ಣ, ಭಕ್ತ ಜನ ಪಾಲಕ ಭಕ್ತಿ ಸುಖದಾಯಕ ಮುಕ್ತೀಶ ದೀನಬಂಧೋ ಕೃಷ್ಣ. ಆನಂದ ತೀರ್ಥ ಮುನಿಯ ಧ್ಯಾನಿ ಪದ ಸಂಗ, ಆನಂದದನಿ ನೀಡೋ ಕೃಷ್ಣ. ಆನಂದ ತೀರ್ಥ ಮುನಿಯ ಧ್ಯಾನಿ ಪದ ಸಂಗ, ಆನಂದದನಿ ನೀಡೋ ಕೃಷ್ಣ. ದೀನ ಜನ ಮಂದಾರ ನೀನೆಂದು ನಂಬಿದೆನೋ, ದೀನ ಜನ ಮಂದಾರ ನೀನೆಂದು ನಂಬಿದೆನೋ. ಸಾನುರಾಗದನಿ ಕಾಯೋ ಕೃಷ್ಣ, ಭಕ್ತ ಜನ ಪಾಲಕ ಭಕ್ತಿ ಸುಖದಾಯಕ ಮುಕ್ತೀಶ ದೀನಬಂಧೋ ಕೃಷ್ಣ. ಕೆಟ್ಟ ಜನರ ಸಂಗ ಇಷ್ಟು ದಿನವೂ ಮಾಡಿ ಭ್ರಷ್ಟನಾಗಿ ಪೋದೆನೋ ಕೃಷ್ಣ. ಕೆಟ್ಟ ಜನರ ಸಂಗ ಇಷ್ಟು ದಿನವೂ ಮಾಡಿ ಭ್ರಷ್ಟನಾಗಿ ಪೋದೆನೋ ಕೃಷ್ಣ. ಬೆಟ್ಟದೊಡೆಯನೆ ನಿನ್ನ ಮುಟ್ಟಿ ಭಜಿಸುವ ಭಾಗ್ಯ, ಬೆಟ್ಟದೊಡೆಯನೆ ಬೆಟ್ಟದೊಡೆಯನೆ ನಿನ್ನ ಮುಟ್ಟಿ ಭಜಿಸುವ ಭಾಗ್ಯ. ಇಷ್ಟಗಳ ಎನಗೆ ಕೊಡಿಸೋ ಕೃಷ್ಣ, ಭಕ್ತ ಜನ ಪಾಲಕ ಭಕ್ತಿ ಸುಖದಾಯಕ ಮುಕ್ತೀಶ ದೀನಬಂಧೋ ಕೃಷ್ಣ. ಅಜ ಜನಕ ಗಜವರದ ಭುಜಗ ಶಯನನೆ ನಿನ್ನ, ಅಜ ಜನಕ ಗಜವರದ ಭುಜಗ ಶಯನನೆ ನಿನ್ನ. ಭಜಿಪ ಭಾಗ್ಯವನೇ ಕೊಡಿಸೋ ಕೃಷ್ಣ, ನಿಜವಾಗಿ ನಿನ್ನ ಹೊರತು ಸಲಹುವದನ ಕಾಣೆ. ನಿಜವಾಗಿ ನಿನ್ನ ಹೊರತು ಸಲಹುವದನ ಕಾಣೆ. ವಿಜಯ ವಿಠಲರೇಯ ಕೃಷ್ಣ, ನಿಜವಾಗಿ ನಿನ್ನ ಹೊರತು ಸಲಹುವದನ ಕಾಣೆ. ನಿಜವಾಗಿ ನಿನ್ನ ಹೊರತು ಸಲಹುವದನ ಕಾಣೆ. ವಿಜಯ ವಿಠಲರೇಯ ಕೃಷ್ಣ, ಭಕ್ತ ಜನ ಪಾಲಕ ಭಕ್ತಿ ಸುಖದಾಯಕ ಮುಕ್ತೀಶ ದೀನಬಂಧೋ
ಕೃಷ್ಣ ಮುಕ್ತೀಶ ದೀನಬಂಧೋ ಕೃಷ್ಣ ಭಕ್ತಜನ ಪಾಲಕ ಭಕ್ತಿ ಸುಖದಾಯಕ ಮುಕ್ತೀಶ ದೀನಬಂಧೋ ಕೃಷ್ಣ. ಇದರಾಗೆ ಇನ್ನೊಂದು ದೇವರ ನಾಮ. ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ, ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ. ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆನಗೆ ಆಣೆ ರಂಗ, ಎನ್ನ ನೀ ಕೈ ಬಿಟ್ಟು ಹೋದರೆ ನಿನಗೆ ಆಣೆ, ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ. ತನು ಮನ ಧನದಲ್ಲಿ ವಂಚಕನಾದರೆ ಎನಗೆ ಆಣೆ ರಂಗ, ತನು ಮನ ಧನದಲ್ಲಿ ವಂಚಕನಾದರೆ ಎನಗೆ ಆಣೆ ರಂಗ, ಮನಸ್ಸು ನಿನ್ನಲ್ಲಿ ನಿಲ್ಲಿಸದಿದ್ದರೆ ನಿನಗೆ ಆಣೆ, ಮನಸ್ಸು ನಿನ್ನಲ್ಲಿ ನಿಲ್ಲಿಸದಿದ್ದರೆ ನಿನಗೆ ಆಣೆ ರಂಗ, ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ. ಕಾಕು ಮನುಜರ ಸಂಗವ ಮಾಡಿದರೆ ಎನಗೆ ಆಣೆ ರಂಗ, ಕಾಕು ಮನುಜರ ಸಂಗವ ಮಾಡಿದರೆ ಎನಗೆ ಆಣೆ ರಂಗ, ಲೌಕಿಕವ ಬಿಳಿಸದಿದ್ದರೆ ನಿನಗೆ ಆಣೆ ರಂಗ, ಲೌಕಿಕವ ಬಿಳಿಸದಿದ್ದರೆ ನಿನಗೆ ಆಣೆ ರಂಗ, ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ಆಣೆ ರಂಗ ನಿನಗೂ ಆಣೆ. ಶಿಷ್ಟರ ಸಂಗವ ಮಾಡದಿದ್ದರೆ ಎನಗೆ ಆಣೆ ರಂಗ, ದುಷ್ಟರ ಸಂಗವ ಬಿಡಿಸದಿದ್ದರೆ ನಿನಗೆ ಆಣೆ. ಶಿಷ್ಟರ ಸಂಗವ ಮಾಡದಿದ್ದರೆ ಎನಗೆ ಆಣೆ ರಂಗ, ದುಷ್ಟರ ಸಂಗವ ಬಿಡಿಸದಿದ್ದರೆ ನಿನಗೆ ಆಣೆ, ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ. ಹರಿ ನಿನ್ನಾಶ್ರಯ ಮಾಡದಿದ್ದರೆ ಎನಗೆ ಆಣೆ ರಂಗ, ಹರಿ ನಿನ್ನಾಶ್ರಯ, ಹರಿ ನಿನ್ನಾಶ್ರಯ, ಹರಿ ನಿನ್ನಾಶ್ರಯ ಮಾಡದಿದ್ದರೆ ಎನಗೆ ಆಣೆ ರಂಗ. ಪುರಂದರ ವಿಠಲ, ಪುರಂದರ ವಿಠಲ ನೀನೊಲಿಯದಿದ್ದರೆ ನಿನಗೆ ಆಣೆ, ಪುರಂದರ ವಿಠಲ ನೀನೊಲಿಯದಿದ್ದರೆ ನಿನಗೆ ಆಣೆ ರಂಗ, ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ. ಎನಗೂ ನಿನಗೂ, ಎನಗೂ ನಿನಗೂ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ, ಭಕ್ತರಾಣೆ. ಎನಗೂ ಆಣೆ ರಂಗ
ನಿನಗೂ ಆಣೆ. ಹೀಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಭಗವಂತ ಎಲ್ಲರಿಗೂ ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳನ್ನು ನೀಡಿ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ನೀಡಿ ಅನುಗ್ರಹಿಸಲೆಂದು ನಮ್ಮ ಉಪಾಸ್ಯ ಮೂರ್ತಿ ಲಕ್ಷ್ಮೀ ಹೈಗ್ರೀವರಲ್ಲಿ ಪ್ರಾರ್ಥಿಸುತ್ತೇವೆ. ಶ್ರೀ ಶ್ರೀ ಸ್ಥಿತಪ್ರಜ್ಞ ತೀರ್ಥರು ವಿರಕ್ತರು, ನಿರ್ಲಿಪ್ತರು, ಲೋಕದ ಹಿತೈಷಿಗಳು ಸನ್ಮಾರ್ಗ ದರ್ಶನಕ್ಕಾಗಿ 9480458308 ಹಾಗೂ 8153847705 ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.